ಅಹಮದಾಬಾದ್ ವಿಮಾನ ದುರಂತದಲ್ಲಿ 242 ಮಂದಿ ವಿಮಾನದಲ್ಲಿದ್ದ ಅಷ್ಟು ಮಂದಿಯೂ ಕೂಡ ಸಾವನ್ನಪ್ಪಿದ್ದಾರೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಮೃತದೇಹ ಗುರುತಿಸಲು ಸಾಧ್ಯವಾಗದಷ್ಟು ಕರಕಲಾಗಿದೆ. ವೈದ್ಯರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಮೃತದೇಹಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಡಿಎನ್ಎ ಟೆಸ್ಟ್ ಮೊರೆ ಹೋಗೋದಕ್ಕೆ ವೈದ್ಯರು ನಿರ್ಧಾರವನ್ನ ಮಾಡಿದ್ದಾರೆ. ಅದೊಂದೇ ಆಪ್ಷನ್. ಮರಣೋತ್ತರ ಪರೀಕ್ಷೆ ಬಳಿಕ ಡಿಎನ್ಎ ಟೆಸ್ಟ್ ಮಾಡಿ ಆ ನಂತರ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಡಿಎನ್ಎ ಟೆಸ್ಟ್ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ. ಕಾರಣ ಆ ಪರಿಪ್ರಮಾಣದಲ್ಲಿ ವಿಮಾನ ಸುಟ್ಟ ನಂತರದಲ್ಲಿ ಅದರಲ್ಲಿದ್ದ 242 ಮಂದಿಯೂ ಕೂಡ ಸಜೀವವಾಗಿ ದಹನವಾದರು. ಅಷ್ಟು ಮಂದಿ ಸಾವನ್ನಪ್ಪಿದ್ರು. ಅವರ ಬಾಡಿ ಹೇಗಿತ್ತು ಅಂದರೆ ಸುಟ್ಟು ಕರಕಲಾಗಿತ್ತು, ಬೆಂಡಾಗಿದ್ದ ಸ್ಥಿತಿಯಲ್ಲಿತ್ತು. ಮತ್ತು ಇದು ಯಾರ ಬಾಡಿ, ಆ ವಿಮಾನದಲ್ಲಿ ಯಾರ್ಯಾರು ಪ್ರಯಾಣ ನಡೆಸಿದ್ರು ಅನ್ನೋದು ಗೊತ್ತಾಗತ್ತೆ. ಆದರೆ ಅದು ಮೃತದೇಹಗಳು ಯಾರದ್ದು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಡಿಎನ್ಎ ಟೆಸ್ಟ್ ಒಂದೇ ಆಪ್ಷನ್. ಹೀಗಾಗಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರದಲ್ಲಿ ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ವೈದ್ಯರು ನಿರ್ಧಾರ ಮಾಡಿದ್ದಾರೆ. ಇನ್ನು ನಮ್ಮ ಜೊತೆಗೆ ಯುವ ಪೈಲಟ್ ಪೂಜಾ ಅವರಿದ್ದಾರೆ, ಮಾತನಾಡಿಸೋಣ. ಪೂಜಾ ಅವರೇ, ಈಗ ಏರ್ ಇಂಡಿಯಾ ವಿಮಾನ ಡಿಸೆಂಬರ್ನಲ್ಲೇ ತುರ್ತು ಭೂಸ್ಪರ್ಶ ಆಗಿತ್ತು. ಸೊ ಅದಾದ ನಂತರದಲ್ಲೂ ಕೂಡ ಆ ವಿಮಾನ ಹಾರಾಟವನ್ನು ನಡೆಸ್ತಾ ಇತ್ತು. ಇಲ್ಲಿವರೆಗೂ ಯಾವ ಸಮಸ್ಯೆಯೂ ಇರಲಿಲ್ಲ. ಬಟ್ ಇವತ್ತು ಕೂಡ ಅದು ಟೇಕ್ ಆಫ್ ಆಗೋ ಮುನ್ನ ರನ್ವೇಯಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಕಂಡಿತ್ತು ಅನ್ನುವಂತಹ ಮಾಹಿತಿ ಇದೆ. ಹೀಗೊಂದು ವೇಳೆ ಟೇಕ್ ಆಫ್ ಆಗೋದಕ್ಕೂ ಮುಂಚೆ ಆ ಥರದ ಸಮಸ್ಯೆಗಳು ಗಮನಕ್ಕೆ ಬಂದಾಗ ಅದನ್ನು ಹೇಗೆ ಟೇಕ್ ಆಫ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ? ಟೇಕ್ ಆಫ್ ಆಗೋ ಮುಂಚೆ ಏನು ಮೇಜರ್ ಹ್ಯಾಜಾರ್ಡ್ಸ್ ಆರ್ ಮೇಜರ್ ಪ್ರಾಬ್ಲಮ್ಸ್ ಬಗ್ಗೆ ಪೈಲಟ್ಸ್ಗೆ ಗೊತ್ತಾಗಿದ್ರೆ ಆಬ್ವಿಯಸ್ಲಿ ಅವ್ರು ಟೇಕ್ ಆಫ್ ಮಾಡಲ್ಲ. ಟೇಕ್ ಆಫ್ ರಿಜೆಕ್ಟು ಮಾಡ್ಬೋದು ಟು ಸಮ್ ಎಕ್ಸ್ಟೆಂಟ್. ಒಂದು ಪರ್ಟಿಕ್ಯುಲರ್ ಟೈಮ್, ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಇರುತ್ತೆ. ಅವಾಗ ತನಕ ಟೇಕ್ ಆಫ್ ರೋಲಲ್ಲಿದ್ದಾಗೂ ನೀವು ಟೇಕ್ ಆಫ್ ಅಬಾರ್ಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಏನಾದರೂ ಹಿಂಗೆ ಮೇಜರ್ ಫಾಲ್ಟ್ ಬಗ್ಗೆ ಗೊತ್ತಾದರೆ. ಅಫ್ಕೋರ್ಸ್ ಆ್ಯಸ್ ಅ ಪೈಲಟ್ ಇಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ ಬಿಫೋರ್ ದ ಫ್ಲೈಟ್ ಎಲ್ಲ ಪ್ರೀ ಫ್ಲೈಟ್ ಚೆಕ್ಸ್ ಎಲ್ಲ ಮಾಡಿಕೊಂಡು, ಎಲ್ಲ ಸಿಸ್ಟಮ್ಸ್ ಎಲ್ಲ ಚೆಕ್ ಮಾಡಿಕೊಂಡು, ಎಲ್ಲ ಸರಿಯಾಗಿ ವರ್ಕ್ ಮಾಡ್ತಿದ್ರೇ ಟೇಕ್ ಆಫ್ ಮಾಡಬೇಕು ಅಂತ ಆಬ್ವಿಯಸ್ಲಿ ಇಟ್ ಇಸ್ ಅ ಪಾರ್ಟ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಬಿಟ್ಟರೆ ಈವನ್ ಬಿಫೋರ್ ದ ಫ್ಲೈಟ್ ಸಾಕಷ್ಟು ಚೆಕ್ಸ್ ಆಗುತ್ತೆ. ಒಂದು ಏರ್ಕ್ರಾಫ್ಟ್ದು ಎಂಜಿನಿಯರ್ಸ್ ಇರ್ತಾರೆ, ಅವರು ರೈಟ್ ಆಫ್ ಮಾಡಬೇಕು ಇದು ಪ್ಲೇನ್ ಫ್ಲೈ ಮಾಡೋಕ್ಕೆ ಫಿಟ್ ಇದೆ ಅಂತ. ಸೊ ಆ ಥರದ್ದು ಏನಾದರೂ ಮೇಜರ್ ಫಾಲ್ಟ್ ಇದ್ದರೆ ಡೆಫಿನೆಟ್ಲಿ ಅದು ಗೊತ್ತಾಗ್ತಿತ್ತು. ಆ್ಯಂಡ್ ಅದು ಫ್ಲೈಟ್ ಟೇಕ್ ಆಫ್ ಮಾಡೋಕ್ಕೆ ಅವರು ಆಬ್ವಿಯಸ್ಲಿ ಅವ್ರು ಮಾಡ್ತಿರ್ಲಿಲ್ಲ ಅದು. ಅಂದರೆ ಈಗ ಫ್ಯೂಲ್ ಜಾಸ್ತಿ ಆಗಿದ್ರೂ ಕೂಡ ಈ ಥರದ ಇನ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಕೆಲ ತಜ್ಞರು ಹೇಳ್ತಾರೆ. ಸೊ ಆ ಥರದ ಚಾನ್ಸಸ್ಗಳು ಇರುತ್ತಾ ಹೇಗೆ ಮ್ಯಾಮ್? ಆ್ಯಕ್ಚುಲಿ ಫ್ಯೂಲ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ದೇ ಕ್ಯಾರಿ ದ ಫ್ಯೂಲ್. ಅದು ಫ್ಯೂಲ್ ಸುಮ್ಮನೆ ಎಷ್ಟು ಬೇಕಷ್ಟು ಕ್ಯಾರಿ ಮಾಡೋಕ್ಕಾಗಲ್ಲ. ಅದು ಪ್ರಾಪರ್ಲಿ ಫ್ಯೂಲ್ ವೇ ಮಾಡ್ತಾರೆ, ಎಷ್ಟು ಬೇಕಾಗುತ್ತೆ, ಎಷ್ಟು ರಿಸರ್ವಲ್ಲಿ ಬೇಕಾಗುತ್ತೆ, ಅದೆಲ್ಲ ಕ್ಯಾಲ್ಕುಲೇಷನ್, ಫ್ಯೂಲ್ ಕ್ಯಾಲ್ಕುಲೇಷನ್ ಅಲಾಂಗ್ ವಿತ್ ದ ವೇಟ್ ಎಷ್ಟು ಜನ ಇದ್ದಾರೆ ಆನ್ ಬೋರ್ಡ್, ಎಷ್ಟು ಕ್ರೂ ಇದೆ, ಟೋಟಲ್ ವೇಟ್ ಎಷ್ಟಾಗ್ತಿದೆ, ಅದೆಲ್ಲ ಪ್ರಾಪರ್ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡೇ ಅವ್ರು ಫ್ಯೂಲ್ ಕ್ಯಾರಿ ಮಾಡ್ತಾರೆ. ಸೊ ಅದರಲ್ಲಿ ಏನು ಈ ಥರದ್ದು ಮಿಸ್ಕ್ಯಾಲ್ಕುಲೇಷನ್ ಆರ್ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಕಡಿಮೆನೇ ಇರುತ್ತೆ. ಈಗ ನನ್ನ ಕಲೀಗ್ ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ATC ಮತ್ತು ಪೈಲಟ್ ನಡುವಿನ ಸಂಭಾಷಣೆ ಬಗ್ಗೆ ಮಾತನಾಡ್ತಾ ಇದ್ರು. ಈಗ ATCಗೆ ಪೈಲಟ್ ಈ ಥರದ ಒಂದು ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಂಡಾಗ ಅವರ ರೆಸ್ಪಾನ್ಸ್ ಬರೋದಕ್ಕೂ ಕೂಡ ಸಮಯಾವಕಾಶ ಇರೋದಿಲ್ವಾ? ಅಷ್ಟು ಕ್ವಿಕ್ ಆಗಿ ಇದೆಲ್ಲವೂ ಆಗೋ ಹೋಗ್ಬಿಡುತ್ತಾ? ಇದು ಪರ್ಟಿಕ್ಯುಲರ್ ಕೇಸಲ್ಲಿ ಅವ್ರ ಹತ್ರ ಪೈಲಟ್ಸ್ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ. ಬಿಕಾಸ್ ಟೇಕ್ ಆಫ್ ಆದ ತಕ್ಷಣವೇ ಏನೋ ಒಂದು ಎಮರ್ಜೆನ್ಸಿ, ಏನೋ ಒಂದು ಡಿಸ್ಟ್ರೆಸ್ ಆಯಿತು ಅವ್ರಿಗೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ ಹತ್ರ ಜಾಸ್ತಿ ಆಲ್ಟಿಟ್ಯೂಡ್ ಇರಲಿಲ್ಲ. ಸೊ ಏನೋ ಒಂದು ಕರೆಕ್ಟಿವ್ ಆ್ಯಕ್ಷನು ತೊಗೋಬೇಕು ಅಥವಾ ATC ಅವರು ಹೆಲ್ಪ್ ಮಾಡಬೇಕು ಅಂದರೆ ಅವ್ರ ಹತ್ರ ಅಷ್ಟು ಬೇಸಿಕ್ಲಿ ಟೈಮೇ ಇರಲಿಲ್ಲ ಎಲ್ಲ ಮಾಡೋಕ್ಕೆ. ಬಟ್ ಅದ್ರ ಮಧ್ಯನೂ ದೇ ವುಡ್ ಹ್ಯಾವ್ ಟ್ರೈಡ್ ದೇರ್ ಬೆಸ್ಟ್. ದೇ ವುಡ್ ಹ್ಯಾವ್ ಟ್ರೈಡ್ ಟು ಫಿಗರ್ ಔಟ್ ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್. ಅವರು ಮೇಡೇ ಕಾಲು ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ. ಸೊ ಮೇಡೇ ಕಾಲ್ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಾಗಿದೆ ಏನೋ ಒಂದು ಸರಿ ಇಲ್ಲ ಅಂತ. ಸೊ ದೇ ಮಸ್ಟ್ ಬಿ ಟ್ರೈಯಿಂಗ್ ದೇರ್ ಬೆಸ್ಟ್. ಬಟ್ ಇವಾಗ ಏನಾಗಿದೆ ದಟ್ ವಾಸ್ ಅಫ್ಕೋರ್ಸ್ ವೆರಿ ಅನ್ಫಾರ್ಚುನೇಟ್. ಅಂದರೆ ಮೇಡೇ ಕಾಲ್ ಅದೊಂದು ಫೈನಲ್ ಕಾಲ್ ಆಗಿರುತ್ತಾ ಹೇಗೆ? ಹಾಂ, ಮೇಡೇ ಕಾಲ್ ಯಾವಾಗ ಕೊಡ್ತಾರೆ ಅಂದರೆ ಇಫ್ ದೆರ್ ಈಸ್ ಆನ್ ಇಮಿಡಿಯೇಟ್ ಎಮರ್ಜೆನ್ಸಿ ದಟ್ ಈಸ್ ಹ್ಯಾಪನಿಂಗ್ ಆ್ಯಂಡ್ ಅದು ಎಮರ್ಜೆನ್ಸಿನೂ ಲೈಫ್ ಥ್ರೆಟನಿಂಗ್ ಎಮರ್ಜೆನ್ಸಿ ಇದ್ದರೆ ಆವಾಗ ಮೇಡೇ ಕಾಲ್ ಕೊಡ್ತಾರೆ ಎಮರ್ಜೆನ್ಸಿ ಫ್ರೀಕ್ವೆನ್ಸಿಯಲ್ಲಿ.
ಆ್ಯಂಡ್ ಬೇಸಿಕ್ಲಿ ಇದು ಕಾಲ್ ಸಿಗ್ನಿಫಿಕೆನ್ಸ್ ಏನಂದರೆ ಒಂದು ಮೇಡೆ ಕಾಲ್ ಎ ಟಿ ಸಿ ಹತ್ರ ಹೋದ ತಕ್ಷಣ ಎ ಟಿ ಸಿ ಅವ್ರಿಗೆ ಅಪ್ರೋಪ್ರಿಯೇಟ್ ಅಥಾರಿಟೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಒಂದು ಲೈಫ್ ಥ್ರೆಟನಿಂಗ್ ಇಮಿನೆಂಟ್ ಡೇಂಜರಲ್ಲಿದೆ ಏರ್ಕ್ರಾಫ್ಟ್ ಅಂತ. So they will try their best to assist that aircraft in the best way possible, to assist the pilots in the best way possible. So ಅವ್ರದ್ದು ಎಲ್ಲ ಗಮನ ಫಸ್ಟ್ ಇದು ಮೇಡೆ ಕಾಲ್ ಕೊಟ್ಟಿದ್ದು ಏರ್ಕ್ರಾಫ್ಟ್ ಮೇಲೆ ಕೊಡ್ತಾರೆ. ಸೊ ದಟ್ ಈಸ್ ಹೌ ದ ಕಾಲ್ ಇಸ್ ಡಿಸೈನ್ಡ್ ಬೇಸಿಕ್ಲಿ. ರೈಟಾ. ಸೊ ಇವಾಗ ಅಂದರೆ ಈ 1988ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅದರಲ್ಲಿ 135 ಜನ ಪ್ರಯಾಣವನ್ನು ನಡೆಸಿದರು. ಸೊ ಅದಾದ ಮೇಲೆ ಆ ದುರಂತದಲ್ಲಿ 132 ಜನ ಡೆತ್ ಆಗಿತ್ತು. ಇದರಲ್ಲಿ ಎಲ್ಲರೂ ಕೂಡ ಡೆತ್ ಆಗಿದೆ. ಅಂದರೆ ಈ ಥರದ ಸಿವಿಯರ್ ಬ್ಲಾಸ್ಟ್ಗಳಾದಂತಹ ಸಂದರ್ಭದಲ್ಲಿ ಏರ್ಕ್ರಾಫ್ಟ್ ದುರಂತದಲ್ಲಿ ಬದುಕೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ತೀರಾ? ಬದುಕೋ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ ಹೇಳ್ತೀನಿ. ಬಿಕಾಸ್ ಆಬ್ವಿಯಸ್ಲಿ ನೀವು ಒಂದು ಫೈರ್ ಏನೋ ಒಂದು ಬ್ರೇಕ್ ಔಟ್ ಆಯಿತು ಅಂದರೆ ಅದು ಫ್ಯೂಲ್ ಆಬ್ವಿಯಸ್ಲಿ ಎಷ್ಟೋ ಫ್ಯೂಲ್ ಕ್ಯಾರಿ ಮಾಡ್ತಿರ್ತಾರೆ, ಎಷ್ಟೋ ಥೌಸಂಡ್ಸ್ ಆಫ್ ಲೀಟರ್ಸ್ ಫ್ಯೂಲ್ ಕ್ಯಾರಿ ಮಾಡ್ತಿರ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಒಂದ್ಸಲ ಫೈರ್ ಬ್ರೇಕ್ಔಟ್ ಆದರೆ ಅದು ಫ್ಯೂಲ್ ವಿಲ್ ಓನ್ಲಿ ವಾಟ್ ಯು ಸೇ ಇಟ್ ವಿಲ್ ಓನ್ಲಿ ಇನ್ಕ್ರೀಸ್ ದ ಪೇಸ್. ಇದು ಪ್ರಾಸೆಸ್ ಅದು ಪೇಸೇ ಫಾಸ್ಟ್ನ ಆಗುತ್ತೆ, ಬಟ್ ಅದು ಫ್ಯೂಲಿಂದ ಇನ್ನೂ ಜಾಸ್ತಿ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಅದು ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಕ್ರ್ಯಾಶ್ ಆಗಿದೆ. ಸೊ ಅಫ್ಕೋರ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಫೇಟಲ್. ಓಕೆ. ಸೊ ಈಗ ಅದೇ ಈಗ ಇಬ್ಬರೂ ಕಾನ್ವರ್ಸೇಷನಲ್ಲಿ ಇರ್ತಾರ, ಪೈಲಟ್ ಮತ್ತು ಕೋ ಪೈಲಟ್ ಇಬ್ಬರೂ ಕೂಡ ಆ ಟೈಮ್ನಲ್ಲಿ ಎ ಟಿ ಸಿ ಜೊತೆಗೆ ಕಾನ್ವರ್ಸೇಷನ್ ಇರ್ತಾರ. ಹೇಗಿರುತ್ತೆ ಆ ಸಿಚುವೇಶನ್ನ? ಈ ಮೇಡೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಅದನ್ನು ಹೇಳೋದಾದರೆ. ಮೇಡೆ ಕಾಲ್ ಯೂಶ್ವಲಿ ಹೆಂಗಿರುತ್ತೆ ಅಂದರೆ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಡ್ಯೂಟೀಸ್ ಕಾಕ್ಪಿಟಲ್ಲಿ ಅದು ಸೆಗ್ರಿಗೇಟೆಡ್ ಇರುತ್ತೆ. ಸೊ ಒಬ್ಬರು ಫ್ಲೈ ಮಾಡ್ತಿರ್ತಾರೆ, ಒಬ್ಬರು ಅವರಿಗೆ ಹೆಲ್ಪ್ ಮಾಡ್ತಿರ್ತಾರೆ, ಎಲ್ಲ ಚೆಕ್ ಲಿಸ್ಟ್ ಎಲ್ಲ ನೋಡ್ತಿರ್ತಾರೆ, ಎಲ್ಲ ಏನಂತಾರೆ ಎಲ್ಲ ಕಮ್ಯುನಿಕೇಷನ್ ಎಲ್ಲ ಹ್ಯಾಂಡಲ್ ಮಾಡ್ತಿರ್ತಾರೆ. ಬಟ್ ಈ ಥರದ್ದೇನೋ ಒಂದು ಸಿಚುವೇಶನ್ ಬಂದಾಗ ದೇ ವಿಲ್ ಹ್ಯಾವ್ ಟು ಡೂ ವಾಟ್ ಇಸ್ ಬೆಸ್ಟ್. ದ ಪೈಲಟ್ ಇನ್ ಕಮಾಂಡ್ ಯಾರು ಇರ್ತಾರೆ ಅವ್ರದ್ದು ಫೈನಲ್ ಕಾಲ್ ಇರುತ್ತೆ. ಮೋಸ್ಟ್ಲಿ ಡಿಸಿಷನ್ಸ್ ಎಲ್ಲ ಅವ್ರು ತಗೊಳ್ತಾರೆ ಕಾಕ್ಪಿಟಲ್ಲಿ. ಸೊ ಅಫ್ಕೋರ್ಸ್ ಇದು ಡಿಸ್ಕಷನ್ ಇರುತ್ತೆ, ಇಬ್ಬರು ಮಾತಾಡ್ತಾರೆ, ದೆರ್ ವಿಲ್ ಬಿ ಡಿಸ್ಕಷನ್. ಆ್ಯಂಡ್ ಇನ್ ಸಿಚುವೇಶನ್ಸ್ ವೇರ್ ಡಿಸ್ಕಸ್ ಮಾಡೋಕ್ಕೆ ದೆರ್ ಇಸ್ ನಾಟ್ ಮಚ್ ಟೈಮ್ ಲೆಫ್ಟ್. ಅಫ್ಕೋರ್ಸ್ ಅದು ಏನು ಅವ್ರಿಗೇನು ಅವಾಗ ಆ ಟೈಮಲ್ಲಿ ಯಾವ್ದು ಆ್ಯಕ್ಷನ್ ತೊಗೋಬೇಕು ಅಂತ ಅವ್ರಿಗೆ ಏನು ಟ್ರೈನಿಂಗ್ ಸಿಕ್ಕಿರುತ್ತೆ, ಏನು ಅವ್ರದ್ದು ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದರ ಪ್ರಕಾರ ಆಲ್ ದ ಆ್ಯಕ್ಷನ್ಸ್ ಹ್ಯಾಪನ್ ಇನ್ ದ